ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಹರಿ ಓಂ. ಕೃಷ್ಣ ಅರ್ಜುನನಿಗೆ ಗುಣತ್ರಯ ವಿಭಾಗವನ್ನ ತಿಳಿಸಿಕೊಡ್ತಾ ಇದ್ದಾನೆ. ಅದರಲ್ಲಿ ಜೀವಸ್ವರೂಪ ಹೇಗೆ ಗೊತ್ತಾಗತ್ತೆ ಅನ್ನುವಂತಹ ಪ್ರಶ್ನೆಗೆ ಆಹಾರಾದಿಗಳಿಂದ, ವಿಹಾರಾದಿಗಳಿಂದ, ಅವರ ವ್ಯಾಪಾರಗಳಿಂದ ಸ್ಪಷ್ಟವಾಗಿ ಗೊತ್ತಾಗತ್ತೆ ಜೀವಸ್ವರೂಪ ಅನ್ನೋದರ ಬಗ್ಗೆ ಕೃಷ್ಣ ತಿಳಿಸಿಕೊಟ್ಟ. ಅಲ್ಲಿಂದ ಇನ್ನು ಮುಂದಕ್ಕೆ ಯಜ್ಞ, ದಾನ, ತಪಸ್ಸು, ಯಜ್ಞದಲ್ಲಿಯೂ ಕೂಡ ಸಾತ್ವಿಕ, ರಾಜಸ, ತಾಮಸ, ದಾನದಲ್ಲಿಯೂ ಕೂಡ ಸಾತ್ವಿಕ, ರಾಜಸ, ತಾಮಸ, ತಪಸ್ಸಿನಲ್ಲಿಯೂ ಕೂಡ ಸಾತ್ವಿಕ, ರಾಜಸ, ತಾಮಸ. ಇಷ್ಟು ಹೇಳಿ ನಾವು ಮಾಡತಕ್ಕಂಥ ಯಜ್ಞದಾನ ತಪಸ್ಸುಗಳು ಸಾತ್ವಿಕವಾಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅದೊಂದು ಹೇಳ್ತಾನೆ. ಭಗವಂತನಿಗೆ ಸುಂದರವಾದ ಹೆಸರು ಓಂ ತತ್ ಸತ್ ಅಂತ ಹೇಳಿ. ಓಂ ತತ್ಸದಿತಿ ವಿಷ್ಣೋರ್ನಾಮಂ ತ್ರಯಂ ಉದಾಹೃತಂ ಪ್ರಸಿದ್ಧಂ ವೈದಿಕಂ ತಸ್ಮಾತ್ ಕರ್ಮ ತದ್ವಿಷಯಂ ಹಿ ತತ್. ಓಂ ತತ್ ಸತ್, ಇದು ಮೂರು ದೇವರ ವೈದಿಕವಾದ ನಾಮತ್ರಯಗಳು. ಅಚ್ಯುತಾನಂತ, ಗೋವಿಂದ ಅಂತ ನಾವು ನಾಮತ್ರಯಗಳು ಅಂತ ಏನ್ ಕರಿತೇವೆ ದೇವರದ್ದು, ಹಾಗೆ ಓಂ ತತ್ಸತ್ ಅಂತ ಅನ್ನೋದು ಕೂಡ ದೇವರ ನಾಮ. ಓಂ ತತ್ಸತ್ ಹೇಳ್ತಾನಲ್ಲ, ಓಂ ತತ್ಸದಿತಿ ನಿರ್ದೇಶ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಅಂತ ಕೃಷ್ಣನೇ ಹೇಳಿದ್ದಾನೆ. ಆದ್ದರಿಂದ ಭಗವಂತನ ಮೂರು ವೈದಿಕವಾದ ಪ್ರಸಿದ್ಧ ನಾಮಗಳು ಓಂ ತತ್ಸತ್ ಅಂತ ಹೇಳಿ. ಅಂತಹ ಓಂ ತತ್ಸತ್ ಎಂಬತಕ್ಕಂತಹ ನಾಮತ್ರಯಗಳನ್ನ ಉದಾಹರಣೆ ಮಾಡಿಕೊಂಡು ಹೇಳ್ತಾ ಯಜ್ಞದಾನ ತಪಸ್ಸುಗಳನ್ನ ಮಾಡಿದರೆ ಅದು ಸಾತ್ವಿಕವಾಗುತ್ತೆ. ತತ್ರ ಶ್ರದ್ಧಾ ಕೃತಂ ತಸ್ಮಾತ್ ಅಸದಿತ್ಯೇವ ಕೀರ್ತ್ಯತೆ. ಅಲ್ಲಿ ಶ್ರದ್ಧೆ ಇಲ್ಲ, ಅಶ್ರದ್ಧೆ ಆಯಿತು ಅಂತಂದ್ರೆ ಅದನ್ನ ಅಸತ್ ಅಂತ ಕರೀತಾರೆ. ಆದ್ದರಿಂದ ಬ್ರಾಹ್ಮಣರುಗಳು ಎಲ್ಲ ಕರ್ಮಗಳನ್ನ ಇಲ್ಲಿ ಓಂ ತತ್ಸತ್ ಎನ್ನುವ ವಿಷ್ಣುವಿನ ಮೂರು ಪ್ರಸಿದ್ಧವಾದ ವೈದಿಕ ನಾಮಗಳನ್ನ ಹೇಳದೆ ಮಾಡಿದ ಕರ್ಮಗಳು ಅಸತ್ ಕರ್ಮಗಳು ಅಂತ ಆಗ್ಬಿಡುತ್ತೆ. ವಿಪ್ರ ವೇದಾಶ್ಚ ಯಜ್ಞಾಶ್ಚ ಯಸ್ಮಾತ್ ಭೂತಾಃ ಪರಸ್ಪರಂ ವಿಹಿತಾ ವಿಷ್ಣುನಾ ತೇನ ವಿಷ್ಣು ಓಮಿತಿ ಕೀರ್ತಿತಃ. ಅಲ್ವಾ? ಬ್ರಾಹ್ಮಣರು, ವೇದಗಳು, ಯಜ್ಞಗಳು ಪರಸ್ಪರ ಇಂಟರ್ ರಿಲೇಟೆಡ್ ಅಲ್ವಾ? ಯಜ್ಞಗಳಿಗೆ ವೇದಗಳು, ವೇದವನ್ನು ಹೇಳ್ತಕ್ಕಂಥ ಬ್ರಾಹ್ಮಣರು, ಅಥವಾ ಬ್ರಾಹ್ಮಣರಿಗೆ ವೇದಗಳು, ವೇದಗಳ ಮೂಲಕ ಯಜ್ಞಗಳು, ಇದೆಲ್ಲ ಪರಸ್ಪರ ಒಂದೊಂದರಲ್ಲಿ ಆಶ್ರಯ ಮಾಡಿಕೊಂಡಿದೆ, ಓತಪ್ರೋತವಾಗಿದೆ. ಅದೆಲ್ಲಕ್ಕೂ ಆಶ್ರಯನಾಗಿ ನಿಂತವನು ವಿಷ್ಣುವಾದ್ದರಿಂದ ಅವನಿಗೆ ಓಂ ಅಂತ ಕರೀತಾರೆ. ಸರ್ವತ್ರ ವ್ಯಾಪ್ತನಾದ್ದರಿಂದ ಓತಂ ಅಸ್ಮಿನ್ ಇದಂ ಸರ್ವಂ ಇತಿ ಚೋಕ್ತಸ್ಸ ಓಮಿತಿ. ಎಲ್ಲವೂ ಭಗವಂತನಲ್ಲಿ ಆಶ್ರಯಿಸಿಕೊಂಡಿದೆ. ಆದ್ದರಿಂದ ಭಗವಂತನಿಗೆ ಓಂ ಅಂತ ಹೆಸರು. ತಸ್ಮಾತ್ ಓಮಿತಿ ಯಜ್ಞಾದೀನ್ ಪ್ರವರ್ತಂತೆ ಹಿ ವೈದಿಕಾ. ಆದ್ದರಿಂದ ಯಜ್ಞದಾನ ತಪಸ್ಸುಗಳನ್ನ ಆರಂಭ ಮಾಡಬೇಕಾದ್ರೆ ವೈದಿಕರು ಓಂ ಅಂತ ಹೇಳಿಯೇ ಶುರು ಮಾಡ್ತಾರೆ. ಯಾಕೆ? ಎಲ್ಲವೂ ಭಗವಂತನ ಆಧಾರದಲ್ಲಿದೆ, ಭಗವಂತನ ಪ್ರೇರಣೆಯಿಂದ ಈ ಕರ್ಮ ನಡೀತಾ ಇದೆ ಅನ್ನೋದನ್ನ ಚಿಂತನೆ ಮಾಡಿಕೊಂಡೆ ಎಲ್ಲರೂ ಕೆಲಸಗಳನ್ನ ಶುರು ಮಾಡೋದಾದ್ದರಿಂದ, ಯಾರು ಎಲ್ಲರೂ ಅಂದ್ರೆ ವೈದಿಕರು ಮಾತ್ರ ಈ ಕೆಲಸಗಳನ್ನ ಆರಂಭ ಮಾಡ್ತಾರೆ. ಆದ್ದರಿಂದ ಓಂ ತತ್ ಸತ್ ಎನ್ನುವ ಭಗವಂತನ ಮೂರು ನಾಮಗಳು ವೈದಿಕ ನಾಮಗಳು, ಅದನ್ನ ಹೇಳಿ ಕರ್ಮಗಳನ್ನ ಮಾಡೋದರಿಂದ ಆ ಕರ್ಮ ಸಾತ್ವಿಕವಾಗತ್ತೆ. ಅಲ್ಲ, ಭಗವಂತನಿಗೆ ಬೇಕಾದಷ್ಟು ಹೆಸರಿದೆ. ಹಾಗಿದ್ರೂ ಕೂಡ ಈ ಓಂ ತತ್ಸತ್ ಅನ್ನೋದನ್ನ ಯಾಕೆ ಹೇಳ್ಬೇಕು ಅಂದ್ರೆ ಅನೋಂಕೃತಂ ಹ್ಯಾಸುರಂ ಸ್ಯಾತ್ ತಸ್ಮಾತ್
ಓಂ ಕೃತಂ ತ್ವಪಿ ಓಂಕಾರಾರ್ಥ ಹರೇ ಸಮ್ಯಕ್ ಅಜ್ಞಾನಾದಾಸುರಂ ಭವೇತ್ ಫಲಂ ತ್ವನಭಿಸಂಧಾಯ ತದ್ಬ್ರಹ್ಮಸ್ಯಾನ್ಮಮಾಸ್ಪದಂ ಇತಿ ಯತ್ ಕ್ರಿಯತೆ ಕರ್ಮ ತನ್ನಾಮಾತೋ ಜನಾರ್ದನಃ ಅಭಿಸಂಧಿತಂ ಹಿ ತತ್ಪ್ರೋಕ್ತಂ ತಂಬಾ ಸ್ವಗುಣೈಃ ಸದೇತ್ಯಾದಿ ಚ ಮಯಃ ಪ್ರಧಾನಮುದ್ದಿಷ್ಟಂ ಸ್ವರೂಪಂ ಕಾರ್ಯಮೇವ ಚ ಇತಿ ಶಬ್ದ ನಿರ್ಣಯೇ. ಓಂಕಾರವನ್ನ ಸರಿಯಾಗಿ ಉಚ್ಚಾರ ಮಾಡದೆ ಕರ್ಮಗಳನ್ನ ಮಾಡಿಬಿಟ್ರೆ ಅದು ಆಸುರ ಕರ್ಮ, ಅಂದ್ರೆ ಅದು ಅಸುರರಿಗೆ ಹೋಗಿ ಸೇರಿಬಿಡತ್ತೆ. ಬರೀ ಓಂಕಾರ ಹೇಳ್ಬಿಟ್ಟು ಕರ್ಮ ಶುರು ಮಾಡಿದ್ದೆಲ್ಲ ಸಾತ್ವಿಕ ಕರ್ಮ ಅಂತಲ್ಲ. ಓಂಕಾರದ ಅರ್ಥ ನಾರಾಯಣ ಅಂತ ಅನುಸಂಧಾನ ಮಾಡಬೇಕು. ಓಂಕಾರದ ಅರ್ಥ ದೇವರು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಳ್ಳದೆ ಓಂಕಾರವನ್ನ ಉಚ್ಚಾರ ಮಾಡಿ ಕರ್ಮ ಮಾಡಿದ್ರು ಕೂಡ ಅದು ಅಸುರರ ಪಾಲಾಗಿ ಬಿಡುತ್ತೆ. ಓಂಕಾರ ಹೇಳದೆ ಮಾಡಿದ ಕರ್ಮವೂ ಅಸುರರ ಪಾಲು. ಓಂಕಾರದ ಅರ್ಥಭೂತನಾದವನು ದೇವರು ನಾರಾಯಣ ಅನ್ನುವುದನ್ನು ತಿಳ್ಕೊಳ್ಳದೆ ಮಾಡಿದ ಕರ್ಮಗಳು ಓಂಕಾರವನ್ನು ಹೇಳಿ ಮಾಡಿದ್ರು ಕೂಡ ಅದು ಅಸುರರ ಪಾಲು. ಆದ್ದರಿಂದ ಚೆನ್ನಾಗಿ ಅರ್ಥವನ್ನ ತಿಳಿದುಕೊಂಡು ಓಂಕಾರವನ್ನ ಉಚ್ಚಾರ ಮಾಡಿಕೊಂಡು ವೈದಿಕರು ತಮ್ಮ ಯಜ್ಞಾದಿ ಕರ್ಮಗಳನ್ನ ಮಾಡ್ತಾರೆ. ತತ್ ಅಂತ ಒಂದು ಹೆಸರು. ಭಗವಂತ ನನಗೆ ಮುಕ್ತಿಪ್ರದನಾಗಲಿ, ನಾನು ಮಾಡತಕ್ಕಂತಹ ಈ ಕರ್ಮ ಸ್ವರ್ಗಕ್ಕೆ ಕಾರಣವಾಗದೆ ವೇದ ಪ್ರತಿಪಾದ್ಯನಾಗಿರತಕ್ಕಂತಹ ಭಗವಂತನ ಪ್ರಸಾದದಿಂದ ನನಗೆ ಮೋಕ್ಷಕ್ಕೆ ಅನುಕೂಲವಾಗಲಿ. ಕೇವಲ ಮೋಕ್ಷವನ್ನ ಅಪೇಕ್ಷೆ ಮಾಡಿಕೊಂಡು ಭಗವತ್ ಪ್ರೀತಿ ಭಗವಂತನ ಜ್ಞಾನವನ್ನ ಅಪೇಕ್ಷೆ ಮಾಡಿಕೊಂಡು ಕರ್ಮಗಳನ್ನ ಮಾಡಿದಾಗ ಆ ಕರ್ಮ ತತ್, ಆ ಭಗವಂತನು ತತ್ ಅಷ್ಟೇ. ಅನುಸಂಧಾನ ಮುಖ್ಯ ಅಲ್ಲಿ. ಆದ್ದರಿಂದ ಓಂ ತತ್. ಅಲ್ಲಿಗೆ ಸಾತ್ವಿಕವಾಗಿರತಕ್ಕಂತಹ ಕರ್ಮ ಹೇಗಾಗತ್ತೆ? ಸತ್ ಅಂದ್ರೆ ಗೊತ್ತು, ಭಗವಂತ ಯಾವಾಗಲೂ ಎಲ್ಲ ಕಾಲದಲ್ಲಿ ಒಂದೇ ಪ್ರಕಾರವಾಗಿ ಇರ್ತಾನೆ. ಓಂ ತತ್ ಸತ್. ಇಲ್ಲಿ ಮತ್ತೊಂದು ಪ್ರಶ್ನೆ. ಈಗ ಸಾತ್ವಿಕ ಅಸಾತ್ವಿಕ ಅನ್ನುವಂತಹ ವಿಭಾಗಗಳಿಗೆ ಯಾವುದು ಕಾರಣ ಅಂದ್ರೆ ಅವರವರ ಶ್ರದ್ಧೆಯೇ ಕಾರಣ. ಅದು ಬಿಟ್ಟು ಶಾಸ್ತ್ರ ಹೇಳಿದ ಹಾಗೆ ಮಾಡೋದು, ಶಾಸ್ತ್ರ ಹೇಳಿದ ಹಾಗೆ ಮಾಡದೇ ಇರುವಂಥದ್ದು ಇದು ಕಾರಣ ಅಂತ ಅನ್ನೋದು ಹೇಗ್ ಸರಿ ಇದೆ? ಹೇಗ್ ಕೂಡತ್ತೆ? ಸಾತ್ವಿಕತ್ವ ಅಥವಾ ಅಸಾತ್ವಿಕತ್ವಗಳಿಗೆ ನಮ್ಮ ಶ್ರದ್ಧೆ, ಸಾತ್ವಿಕ ಶ್ರದ್ಧೆಯವನಾದ್ರೆ ಸಾತ್ವಿಕವಾದ ಕರ್ಮ ಮಾಡ್ತಾನೆ, ತಾಮಸ ಶ್ರದ್ಧೆಯವನಾದ್ರೆ ತಾಮಸ ಶ್ರದ್ಧೆ, ರಾಜಸ. ಶಾಸ್ತ್ರ ವಿಧಾನವನ್ನ ಫಾಲೋ ಮಾಡದೇ ಇರ್ತಕ್ಕಂಥದ್ದು ಅನ್ನೋದನ್ನ ಯಾಕೆ ಮಾಡಬೇಕು? ಶಾಸ್ತ್ರವನ್ನ ಫಾಲೋ ಮಾಡೋನ್ ಸಾತ್ವಿಕ, ಶಾಸ್ತ್ರವನ್ನ ಫಾಲೋ ಮಾಡದೇ ಇರ್ತಕ್ಕಂಥವ್ನು ಅಸಾತ್ವಿಕ ಅಥವಾ ರಾಜಸ ತಾಮಸರು, ಹಾಗೆಲ್ಲ ಯಾಕೆ ಹೇಳಬೇಕು ಅಂತಂದ್ರೆ ಆಚಾರ್ಯ ಹೇಳ್ತಾರೆ, ಶಾಸ್ತ್ರ ವಿಹಿತಮಪಿ ಭಗವತ್ ಶ್ರದ್ಧಾ ವಿಹೀನಂ ಅಸದೇವ ಇತಿ ವಕ್ಷ್ಯತಿ ಅಶ್ರದ್ಧಯಾ ಹುತಂ ಜಪ್ತಂ. ಕೃಷ್ಣ ಸ್ಪಷ್ಟ ಹೇಳ್ತಾನಲ್ಲ. ಶಾಸ್ತ್ರ ವಿಹಿತಮಪಿ, ಶಾಸ್ತ್ರದಲ್ಲಿ ಹೇಳಿದ ಕರ್ಮಗಳನ್ನ ಮಾಡ್ತಾ ಇದ್ರೂ ಕೂಡ ಶಾಸ್ತ್ರ ಪ್ರತಿಪಾದ್ಯನಾದ ಭಗವಂತನಲ್ಲಿ ಶ್ರದ್ಧೆ ಇಲ್ಲದೆ ಕರ್ಮಗಳನ್ನ ಮಾಡಿಬಿಟ್ರೆ ಚೆನ್ನಾಗಿದೆ ಇದು. ಅವನು ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲೇ ಮಾಡ್ತಾನೆ, ಆದ್ರೆ ಶಾಸ್ತ್ರ ಪ್ರತಿಪಾದ್ಯನಾಗಿರತಕ್ಕಂತಹ ಭಗವಂತನಲ್ಲಿ ಶ್ರದ್ಧೆ ಇಲ್ಲ ಇವರಿಗೆ. ಶಾಸ್ತ್ರ ಪ್ರತಿಪಾದ್ಯನಾದ ಭಗವತ್ ಸರ್ವೋತ್ತಮತ್ವ ಜ್ಞಾನವಿಲ್ಲದೆ ಮಾಡಿದ ಕರ್ಮ ಅದು ಅಸಾತ್ವಿಕವಾದ ಕರ್ಮ. ಭಗವತ್ ಶ್ರದ್ಧಾ ವಿರಹಿತತ್ವಾದೇವ ಚ ಅಶಾಸ್ತ್ರ ವಿಹಿತಂ ಭವತಿ.
ಭಗವಂತನಲ್ಲಿ ಶ್ರದ್ಧೆ ಇಲ್ಲ, ಭಗವಂತನ ಅನಂತ ಕಲ್ಯಾಣ ಗುಣ ಪರಿಪೂರ್ಣತೆಯಲ್ಲಿ ಶ್ರದ್ಧೆ ಇಲ್ಲ, ಭಗವತ್ ಸರ್ವೋತ್ತಮತ್ವದಲ್ಲಿ ಶ್ರದ್ಧೆ ಇಲ್ಲ, ಅದ್ಯಾವುದು ಇಲ್ಲದೆ ವೇದಗಳಲ್ಲಿ ಹೇಳಿದ ಕರ್ಮಗಳನ್ನ ಮಾಡ್ತೇನೆ ಅಂತಂದ್ರೆ ಅದು ಅಶಾಸ್ತ್ರೀಯವಾದ ಕರ್ಮ. ವಿಷ್ಣು ಭಕ್ತಿ ವಿಧಾನಾರ್ಥಂ ಸರ್ವಂ ಶಾಸ್ತ್ರಂ ಪ್ರವರ್ತತೆ ಅಲ್ವಾ? ಸರ್ವಶಾಸ್ತ್ರಗಳು ಹೊರಟಿರೋದು ಯಾಕೆ? ಎಲ್ಲ ಶಾಸ್ತ್ರಗಳು ಯಾತಕ್ಕಾಗಿ ಹೊರಟಿದೆ ಅಂತಂದ್ರೆ ಭಗವಂತನಲ್ಲಿ ಭಕ್ತಿಯನ್ನ ಹೇಳಲಿಕ್ಕಾಗಿ ಸರ್ವಶಾಸ್ತ್ರಗಳ ಪ್ರವರ್ತನೆ. ಎಲ್ಲ ಶಾಸ್ತ್ರಗಳು ಬಂದಿರೋದು ಯಾಕೆ ಅಂದ್ರೆ ದೇವರನ್ನ ಭಕ್ತಿ ಮಾಡ್ರಿ, ನೀವು ದೇವರನ್ನ ಚೆನ್ನಾಗಿ ಅನುಸಂಧಾನ ಮಾಡ್ರಿ ಅಂತ ಹೇಳಿಕೊಡಲಿಕ್ಕಾಗಿ ಸರ್ವಶಾಸ್ತ್ರಗಳು ಬಂದಿರುವಂತದ್ದು. ಹಾಗಿರ್ಬೇಕಾದ್ರೆ ಶಾಸ್ತ್ರೋಕ್ತವಾದ ವಿಧಾನ ಅಂತಂದ್ರೆ ಭಗವದ್ಭಕ್ತಿಯುಕ್ತನಾಗಿ ಕರ್ಮಗಳನ್ನ ಮಾಡೋದು. ಕರ್ಮಗಳನ್ನ ಮಾಡಿಯೂ ಕೂಡ ಭಗವಂತನಲ್ಲಿ ಭಕ್ತಿ ಮಾಡಲಿಲ್ಲ ಅಂತಂದ್ರೆ ಅದು ಶಾಸ್ತ್ರವಿಹಿತವಾದ ಕರ್ಮ ಅಂತ ಆಗೋದೇ ಇಲ್ಲ. ಆದ್ದರಿಂದ ಶ್ರದ್ಧಾ ಅಂತಂದ್ರೆ ಭಗವದ್ಭಕ್ತಿಯೇ ಶ್ರದ್ಧೆ ಕಾರಣ. ಸಾತ್ವಿಕ ಶ್ರದ್ಧಾ ಅಂತಂದ್ರೆ ಅವನು ಭಗವಂತನಲ್ಲಿ ಭಕ್ತಿ ಮಾಡ್ತಾ ಇದ್ದಾನೆ, ಅಷ್ಟೇ ಮುಖ್ಯ ಪ್ರಧಾನ. ಮತ್ತೆ ಕೃಷ್ಣ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಅಂತ ಹೇಳಿ ಆಹಾರ ಸಾತ್ವಿಕ ಪ್ರಿಯ ಕಟ್ವಾಮ್ಲ ಲವಣ ಅದು ಹೇಳ್ದ. ಅದು ರಾಜಸ ಪ್ರಿಯ ಯಾತಯಾಮಂಗತರ ಸಂಪೂತಿ ಪರ್ಯುಷಿತಂಚಯತ್ ಅಂತ ಹೇಳಿ ತಾಮಸ ಆಹಾರದ ಬಗ್ಗೆ ಕೃಷ್ಣ ಮಾತಾಡ್ತಾನೆ. ಅಲ್ಲಿ ಹೇಳ್ತಾರೆ ಆಚಾರ್ಯಲ್ಲಿ ಸ್ಥಿರಾಹ ಅಂತ, ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಹೃದಯಾಹ ಅಂತ ಹೇಳಿ ಏನ್ ಹೇಳಿದ ಕೃಷ್ಣ ಇಲ್ಲಿ? ರಸ್ಯ ಸ್ನಿಗ್ಧಾಹ ಅಥವಾ ಸ್ಥಿರಾಹ. ಸ್ಥಿರ ಅಂತಂದ್ರೆ ಸ್ಥಿರವಾದ ಆಹಾರಗಳನ್ನು ತಿನ್ಬೇಕು ಅಂತ ಹೇಳಿದ್ದಾರೆ. ಯಾವುದು ಸ್ಥಿರವಾದ ಆಹಾರ ಅಂದ್ರೆ ಘೃತಾದಯ, ತುಪ್ಪ ಮೊದಲಾಗಿರತಕ್ಕ ಪದಾರ್ಥಗಳು ಚೆನ್ನಾಗಿ ಸ್ವೀಕಾರ ಮಾಡ್ಕೊಳ್ಬೇಕು. ಇನ್ನು ಕಟ್ವಾದೀನಾಮಪಿ ಆರೋಗ್ಯ ರಸಾದ್ಯರ್ಥತ್ವೇನ ಸಾತ್ವಿಕತ್ವಮೇವ, ಅಲ್ಲಿ ಕಟ್ವಾಮ್ಲ ಅನ್ನುವ ರಾಜಸಾಹಾರ ಅಂತದನ್ನ ಮಾತಾಡಿದ್ದಾನೆ ದೇವರು. ಅಂದ್ರೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಉಪ್ಪು ಹುಳಿ ಖಾರ ಅದೆಲ್ಲವೂ ಕೂಡ ಬೇಕಾಗತ್ತೆ. ಆದ್ದರಿಂದ ಎಷ್ಟು ಬೇಕೋ ಅಷ್ಟು ಉಪ್ಪು ಹುಳಿ ಖಾರ ಮೊದಲಾದವುಗಳನ್ನು ಸ್ವೀಕಾರ ಮಾಡಿಕೊಳ್ಳೋದು ಸಾತ್ವಿಕವೇ ಆಗತ್ತೆ ಹೊರತು ರಾಜಸಾಲ. ಸಿಕ್ಕಾಪಟ್ಟೆ ಹುಳಿ ಸಿಕ್ಕಾಪಟ್ಟೆ ಖಾರ ಅದನ್ನ ತಿಂದು ಬಿಟ್ರೆ ಅದು ರಾಜಸ ಆಗ್ಬಿಡತ್ತೆ. ಎಷ್ಟು ಬೇಕೋ ಅಷ್ಟು ಉಪ್ಪು ಹುಳಿ ಖಾರ ಅದೆಲ್ಲವನ್ನ ಮಿಕ್ಸ್ ಮಾಡಿಕೊಂಡು ಸ್ವೀಕಾರ ಮಾಡಿಕೊಳ್ಳೋದ್ರಿಂದ ಅದು ಸಾತ್ವಿಕವಾಗಿಬಿಡತ್ತೆ. ರಸಾದೀನಾಮಪಿ ರಾಜಸತ್ವಂ ಅನಾರೋಗ್ಯಾದಿ ಹೇತುತ್ವೇ. ಉಪ್ಪು ಹುಳಿ ಖಾರ ಮೊದಲಾದವುಗಳನ್ನು ತಿಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ಸಾತ್ವಿಕ ಆಹಾರ, ಆರೋಗ್ಯ ಹಾಳಾಗಿಬಿಟ್ರೆ ರಾಜಸ. ಅಂದ್ರೆ ಎಷ್ಟು ಬೇಕೋ ಅಷ್ಟೊಂದು ಸ್ವೀಕಾರ ಮಾಡ್ಕೊಂಡ್ರೆ ಸಾತ್ವಿಕ. ಓವರ್ ಆಗಿ ಉಪ್ಪು ಹುಳಿ ಖಾರ ತಿಂದ್ಬಿಟ್ರೆ ಅದು ರಾಜಸ ಆಗ್ಬಿಡುತ್ತೆ. ಯಾಕೆ? ದುಃಖ ಶೋಕಾಮಯ ಪ್ರದಾಹ, ದುಃಖ ಶೋಕ ಆಮಯ, ಆಮಯ ಅಂದ್ರೆ ರೋಗ ಎಲ್ಲವನ್ನ ಕೊಟ್ಟು ಬಿಡತ್ತೆ. ಅಂದ್ರೆ ಆಯಸ್ಸಿಗೆ ಬಲಕ್ಕೆ ಕಾರಣವಾದರೆ ಉಪ್ಪು ಹುಳಿ ಖಾರ ಅದು ಸಾತ್ವಿಕ, ದುಃಖಕ್ಕೆ ಶೋಕಕ್ಕೆ ರೋಗಕ್ಕೆ ಕಾರಣವಾದ್ರೆ ಆ ಎಲ್ಲ ಆಹಾರಗಳು ರಾಜಸ. ಆದ್ದರಿಂದ ಎಷ್ಟು ಬೇಕೋ ಅಷ್ಟನ್ನು ಸ್ವೀಕಾರ ಮಾಡ್ಕೊಳ್ಬೇಕು. ಆದ್ದರಿಂದ ಕೇವಲ ಯಾವಾಗಲೂ ಸಾತ್ವಿಕ ಆಹಾರವೇ ಅಲ್ಲ ಅಂತ ಹೇಳಿದಾಗಾಯ್ತು ಉಪ್ಪು ಹುಳಿ ಖಾರ. ಮುಂದೆ ಇನ್ನು ಕೆಲವು ವಿಷಯಗಳನ್ನು ಹೇಳ್ತಾರೆ. ಸತ್ವಂ ಸಾಧುಭಾವ ಭವತಿ ಸೋಪಿ ಶುಚಿ ಅನ್ಯಾತ್. ಸತ್ವ ಒಳ್ಳೆಯ ಮನಸ್ಸು, ಒಳ್ಳೆಯ ಮನಸ್ಸು. ಆ ಒಳ್ಳೆಯ ಮನಸ್ಸು ನಮಗೆ ಬರಬೇಕಾದ್ರೆ ಒಳ್ಳೆ ಅನ್ನ ತಿನ್ಬೇಕು. ಒಳ್ಳೆಯ ಶುದ್ಧವಾದ ಅನ್ನವನ್ನ ಊಟ ಮಾಡೋದರಿಂದ ಒಳ್ಳೆಯ ಅನ್ನವನ್ನ ತಿನ್ನೋದರಿಂದ ಊಟ ಮಾಡೋದ್ರಿಂದ ಮನಸ್ಸು ಚೆನ್ನಾಗಿರುತ್ತೆ. ಆಚಾರ್ಯ ಹೇಳ್ತಾರೆ ನೋಡ್ರಿ ಆಹಾರಗಳು ಹೇಗಿರುತ್ತೆ ಅಂತ. ಭವತಿ ಸೋಪಿ ಶುಚ್ಚನ್ನ ಹೃದಯಂ ಪಶ್ಚಾನ್ ಮನೋಹಾರಿ ಪ್ರಿಯಂ ತತ್ಕಾಲ ಸೌಖ್ಯದಂ ಸುಖಂತು ದೀರ್ಘ ಸುಖದಂ ರಸ್ಯಂ ಅಭ್ಯಾಸ ಸೌಖ್ಯದಂ ಇತಿ ಶಬ್ದ ನಿರ್ಣಯೇ ರೂಕ್ಷಂ ನೀರಸಂ ತೀಕ್ಷ್ಣಂ ಸರ್ಷಪಾದಿ ಯಾಮಾಂತರಿತ ಪಾಕಂತು ಯಾತಯಾಮ್ ಇತೀರ್ಯತೆ ಕ್ವಚಿಚ್ಚ ಗತಸಾರಂ ಸ್ಯಾತ್ ನಿಯಮ್ಯಂ ಯಾತಮಸ್ಯೇದಿ ಚ ಪೂರ್ವಂ ಸ್ವಾದು ಪಶ್ಚಾದನ್ಯಥಾ ಜಾತಂ ಗತರಸಂ.
ಹೃದಯ, ಪ್ರಿಯ, ರಸ್ಯ, ಸುಖ ಅಂತೆಲ್ಲ ತಿನ್ನೋ ಆಹಾರದ ಬಗ್ಗೆ ಕೃಷ್ಣ ಹೇಳಿದ. ನಾವೇನ್ ಆಹಾರ ತಿಂತೇವೆ ಅದ್ರ ಬಗ್ಗೆ ಕೃಷ್ಣ ಚೆನ್ನಾಗಿ ಹೇಳಿದ. ಅದರಲ್ಲಿ ಹೃದಯ ಅಂತ ಬಂತು. ಒಂದ್ಸಲ ತಿಂದ್ವಿ, ಊಟ ಆಗೋಯ್ತು. ಆದ್ಮೇಲೂ ಆಹಾ ಇನ್ನೊಂದ್ಸಲ ತಿಂದ್ರೆ ಚೆನ್ನಾಗಿರುತ್ತೆ, ಇನ್ನೊಂದ್ಸಲ ಇದೇ ರೀತಿಯಾದ ಐಟಮ್ ಬರ್ಲಪ್ಪ ಅಂತ ಅಪೇಕ್ಷೆ ಪಟ್ರೆ ಆ ಪದಾರ್ಥಗಳಿಗೆ ಹೃದಯ ಅಂತ ಕರೀತಾರೆ. ತಿನ್ನೋ ಕಾಲಕ್ಕೆ ಪರಮ ಸುಖವನ್ನ ಉಂಟು ಮಾಡತಕ್ಕಂಥ ಪದಾರ್ಥ ಪ್ರಿಯ. ಅನೇಕ ಸಲ ತಿಂತ 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 ಸುಖವನ್ನ ಕೊಡತಕ್ಕಂಥ ಪದಾರ್ಥ ರಸ್ಯ ಅಂತ ಕರೀತಾರೆ. ಸ್ನಿಗ್ಧಾಹ, ಹೃದಯಾಹ, ಪ್ರಿಯಾಹ, ರಸ್ಯಾಹ ಎಲ್ಲ ಇದೆ. ಸ್ಥಿರಾಹ ಇದೆಲ್ಲ ಸಾತ್ವಿಕರ ಪ್ರಿಯವಾದ ಆಹಾರಗಳು. ಮತ್ತೆ ರೂಕ್ಷ ಅಂತ ಹೇಳಿದ್ದಾರೆ. ರೂಕ್ಷ ಅಂದ್ರೆ ರಸವೇ ಇಲ್ಲ ಅಂತ. ಮತ್ತೆ ತೀಕ್ಷ್ಣ, ಸಾಸಿವೆ, ಒಗ್ಗರಣೆಗೆ ಸಾಸಿವೆ ಹಾಕ್ತಿವಲ್ಲ, ಆ ಎಲ್ಲ ಪದಾರ್ಥಗಳನ್ನ ತೀಕ್ಷ್ಣ ಅಂತ ಕರೀತಾರೆ. ಮತ್ತೆ ಯಾತಯಾಮ ಅಂತ ಕರೀತಾರೆ. ಯಾತಯಾಮ ಅಂದ್ರೆ ಅಡಿಗೆ ಮಾಡಿ 3 hours ಆಗ್ಬಿಟ್ರೆ ಅದು ಅಡಿಗೆ ಮಾಡಿ 3 hours ಒಳಗೆ ತಿನ್ಬಿಡ್ಬೇಕು. 3 ಗಂಟೆಗೆ ಒಂದು ಯಾಮ ಅಂತ ಕರೆಯೋದು. ಅದಾದ್ಮೇಲೂ ಪದಾರ್ಥವನ್ನ ಸ್ವೀಕಾರ ಮಾಡ್ಕೊಂಡ್ರೆ ಅದನ್ನ ಏನ್ ಕರೀತಾರೆ? ಯಾತಯಾಮ. ಮತ್ತೆ ಗತರಸ, ಫಸ್ಟ್ ಚೆನ್ನಾಗಿದೆ ಆಮೇಲೆ ಹಾಳಾಗಿ ಹೋಗಿದೆ, ಅದನ್ನ ಗತರಸ ಅಂತ ಕರಿತಾ ಇದ್ದಾರೆ. ಶುದ್ಧ ಇದ್ರಲ್ಲೇ ಒಟ್ಟು ಏನ್ ಹೇಳ್ತಾರೆ ಅಂದ್ರೆ, ಇಂಥ ಪದಾರ್ಥಗಳನ್ನ ತಿನ್ಬೇಕು, ಅಂಥ ಪದಾರ್ಥಗಳನ್ನ ತಿನ್ಬೇಕು ಅನ್ನೋ ಭಾವನೆ ಮನುಷ್ಯನಿಗೆ ಹೇಗೆ ಬರುತ್ತೆ? ಶುದ್ಧ ಭಾಗವತಾನಂತೂ ಸ್ವಭಾವಾಪೇಕ್ಷಯೈವತು ಸ್ವಾದುತ್ವಾದಿ ವಿಜಾನೀಯಾತ್ ಪದಾರ್ಥಾನಾಂ ನಚಾನ್ಯಥಾ. ಸೂದಶಾಸ್ತ್ರ, ಅಡಿಗೆ ಶಾಸ್ತ್ರದಲ್ಲಿ ಹೀಗೆ ಹೇಳಿದ್ದಾರೆ. ಏನು? ಭಗವದ್ಭಕ್ತರಾಗಿರತಕ್ಕಂಥ ಅಪರೋಕ್ಷ ಜ್ಞಾನಿಗಳು ಅವರವರ ಸ್ವಭಾವವನ್ನ ಅಪೇಕ್ಷೆ ಮಾಡಿಕೊಂಡು ಇದು ಸ್ವಾದು, ಇದು ಅಸ್ವಾದು, ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತನ್ನೋದನ್ನ ತಿಳಿಬೇಕು. ಇವನಿಗೆ ಚೆನ್ನಾಗಿದೆ ಆದ್ರಿಂದ ಸ್ವಾದು, ಇವನಿಗೆ ಚೆನ್ನಾಗಿಲ್ಲ ಆದ್ದರಿಂದ ಅಸ್ವಾದು, ಹಾಗೆ ಲೆಕ್ಕ ಹಾಕ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ಒಬ್ಬರಿಗೆ ಇಷ್ಟವಾದದ್ದು ಇನ್ನೊಬ್ಬರಿಗೆ ಇಷ್ಟವಾಗೋದಿಲ್ಲ. ಅದರಿಂದ ಸ್ವಭಾವ ವಿಹಿತವಾಗಿ ಯಾವ ಯಾವ ಪದಾರ್ಥ ಇಷ್ಟ ಆಗುತ್ತೋ ಅದನ್ನ ಸ್ವಾದು ಅಸ್ವಾದು ಅಂತ ತೀರ್ಮಾನ ಮಾಡಬೇಕು ಎಂಬುದಾಗಿ ಸೂದಶಾಸ್ತ್ರ, ಅಡಿಗೆ ಶಾಸ್ತ್ರ ನೋಡಿ. ಶ್ರೀಮದ್ ಆಚಾರ್ಯರ ಜ್ಞಾನ ಯಾವ ಮಟ್ಟದ್ದು ನೋಡಿ. ಅಡಿಗೆ ಶಾಸ್ತ್ರದ ಬಗ್ಗೆಯೂ ಮಾತಾಡ್ತಾರೆ. ಸೂದಶಾಸ್ತ್ರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಈ ಪ್ರಮೇಯಗಳನ್ನ ನಿರೂಪಣೆ ಮಾಡಿದ್ದಾರೆ. ಇಷ್ಟು ಆಹಾರ ಪದಾರ್ಥಗಳ ಬಗ್ಗೆ ಆಯ್ತು. ಇನ್ನು ಯಾಗದ ಬಗ್ಗೆ ಮಾತಾಡಿದ್ರು ಅಲ್ವಾ? ರಾಜಸರು ಮಾಡಿದ ಯಾಗದಿಂದ ಸಾಂಕಲ್ಪಿಕ ಸ್ವರ್ಗ ಅನ್ನೋದು ಬರುತ್ತೆ ಅಂತ ಹೇಳಿದ್ರು. ಸಾಂಕಲ್ಪಿಕ ಸ್ವರ್ಗ ಅಂತನ್ನೋದು ಬರುತ್ತೆ, ಅದು ಸರಿ ಇಲ್ಲ ಆಚಾರ್ಯ ಹೇಳಿ. ಯಾಕೆ ಅಂತಂದ್ರೆ ಅವನು ಇಂದ್ರ, ಅಗ್ನಿ ಮೊದಲಾದ ಮುಖ್ಯರಾದ ದೇವತೆಗಳನ್ನ ಉದ್ದೇಶ ಮಾಡಿಕೊಂಡೇ, ಮುಖ್ಯ ಸ್ವರ್ಗವನ್ನ ಉದ್ದೇಶ ಮಾಡಿಕೊಂಡೆ ಯಾಗ ಮಾಡಿದ್ದು. ಆದ್ದರಿಂದ ರಾಜಸರು ಮಾಡಿದ ಯಾಗಕ್ಕೆ ಮುಖ್ಯವಾದ ಸ್ವರ್ಗವೇ ಸಿಗ್ಬೇಕು ಬಿಟ್ರೆ ಸಾಂಕಲ್ಪಿಕವಾದ ಸ್ವರ್ಗವಲ್ಲ ಅನ್ನುವಂತ ಆಕ್ಷೇಪಕ್ಕೆ ಆಚಾರ್ಯ ಹೇಳ್ತಾರೆ, ಯಾಗಾತ್ತು ರಾಜಸಾತ್ ಸ್ವರ್ಗ ಸಾಂಕಲ್ಪಿಕ ಉದಾಹೃತಃ ಲೋಕಸ್ಯ ದೀನಾ ದೇವಾನಾಂ ಸನ್ನಾಂನಾಂ ವಾಸವಾದಿಭಿಃ ಸನಾಂನಾಂ ವಾಸವಾದಿಭಿಃ ವಿಷ್ಣಾವಶ್ರದ್ಧಯಾ ಅಯೋಗ್ಯ ಕಾಮಾಚ್ಚ ಯೇಷಾಂ ಪುನರ್ಭವೇತ್ ನರಕಂಚ ವಿನಾ ಯಜ್ಞಂ ರಾಜಸಂ ನರಲೋಕಗಾಃ ನಿಷಿದ್ಧ ಕರ್ಮ ಕುರ್ಯುಶ್ಚೇದೀಯುಸ್ತೆ ನರಕಂ ಧ್ರುವಂ. ರಾಜಸಯಾಗವನ್ನ ಮಾಡೋದ್ರಿಂದ ನಿಶ್ಚಿತವಾಗಿಯೂ ಸಾಂಕಲ್ಪಿಕ ಸ್ವರ್ಗವೇ ಬರುತ್ತೆ ಹೊರತು ಮುಖ್ಯವಾದ ಸ್ವರ್ಗವಲ್ಲ. ಕೆಲವು ಅಪಭ್ರಷ್ಟ ದೇವತೆಗಳು ಅಂತ ಇದ್ದಾರೆ. ಆ ಅಪಭ್ರಷ್ಟ ದೇವತೆಗಳಿಗೆ ಇಂದ್ರ, ಅಗ್ನಿ ಅನ್ನೋ ಹೆಸರೆಲ್ಲ ಇದೆ ಅವರಿಗೆ. ಆ ಅಪಭ್ರಷ್ಟ ದೇವತೆಗಳು
ಯಾರು ಭಗವಂತನ ಮೇಲೆ ಶ್ರದ್ಧೆ ಇಲ್ಲದೆ, ಭಗವಂತನ ಮೇಲೆ ಆಸಕ್ತಿ ಇಲ್ಲದೆ, ಭಗವಂತನ ಸರ್ವೋತ್ತಮತ್ವ ಜ್ಞಾನ ಇಲ್ಲದೆ ಕರ್ಮಗಳನ್ನು ಮಾಡ್ತಾರೆ, ಅವರಿಗೆ ಕೊಡುವಂತಹ ಲೋಕ ಈ ಸಾಂಕಲ್ಪಿಕ ಸ್ವರ್ಗವೇ. ನರಕ ಎಲ್ಲ ಇಲ್ಲ ಪಾಪ, ನರಕವೇ. ನರಕ ಇಲ್ಲ ಅಂತ ಹೇಳೋಂಗಿಲ್ಲ, ನರಕವೇ ಅವರಿಗೆ. ಯಜ್ಞ ಮಾಡ್ಲೇ ಇಲ್ಲ, ಅವ್ರು ಏನಾಗ್ತಾರೆ? ರಾಜಸರು. ಶಾಸ್ತ್ರ ವಿರುದ್ಧವಾದ ಕರ್ಮಗಳನ್ನು ಮಾಡಿಬಿಟ್ರೆ, ನಿಷಿದ್ಧ ಕರ್ಮಗಳನ್ನ, ಯಜ್ಞ ಮಾಡ್ಲಿಲ್ಲ ಬಿಡ್ರಿ, ನಿಷಿದ್ಧ ಕರ್ಮಗಳನ್ನು ಮಾಡಿಬಿಟ್ರೆ ಅವರು ಖಂಡಿತವಾಗಲೂ ನರಕಕ್ಕೆ ಹೋಗೇ ಬಿಡ್ತಾರೆ. ಭಗವಂತನಲ್ಲಿ ಶ್ರದ್ಧಾರಹಿತವಾಗಿ ಕರ್ಮಗಳನ್ನ ಮಾಡೋದ್ರಿಂದ ಸಾಂಕಲ್ಪಿಕ ಸ್ವರ್ಗ, ನೆಕ್ಸ್ಟ್ ನರಕ. ಅವನು ಯಜ್ಞಗಳನ್ನ ಮಾಡ್ಲಿಲ್ಲ, ಅವನು ನರಕ ಆಗೋದಿಲ್ವಲ್ಲ ಅಂದ್ರೆ ನಿಷಿದ್ಧ ಕರ್ಮಗಳನ್ನ ಮಾಡಿಬಿಟ್ರೆ ಅವನಿಗೂ ಖಂಡಿತವಾಗಿಯೂ ನರಕ. ಆದ್ದರಿಂದ ವಿಷ್ಣು ಶ್ರದ್ಧಾರಹಿತ ಕರ್ಮ ಅಂತನ್ನೋದು ಮುಖ್ಯವಾಗಿರ್ತಕ್ಕ ಸ್ವರ್ಗಕ್ಕೆ ಅದು ಕಾರಣವಾಗುವುದಿಲ್ಲ. ಮುಖ್ಯವಾಗಿರ್ತಕ್ಕಂತಹ ಕರ್ಮ ಸ್ವರ್ಗಕ್ಕೆ ಕಾರಣ ಆಗು. ಇದೆಲ್ಲದರ ತಾತ್ಪರ್ಯ ಏನು ಗೊತ್ತಾ? ಭಗವಂತನ ಅನುಸಂಧಾನ ಮಾಡಿಕೊಂಡೇ ಎಲ್ಲ ಕರ್ಮಗಳನ್ನ ಮಾಡಬೇಕು ಅಂತ ಅನ್ನೋದೇ ಎಲ್ಲದರ ಸಾರಾಂಶ. ಇನ್ನು ಕೆಲವು ವಿಷಯಗಳನ್ನು ಆಚಾರ್ಯ ಹೇಳ್ತಾರೆ ಇಲ್ಲಿ. ಸಾತ್ವಿಕನಾಗಿರ್ತಕ್ಕಂತಹ ವ್ಯಕ್ತಿ ರಾಜಸ ತಾಮಸ ಕರ್ಮಗಳನ್ನು ಮಾಡ್ತಾನೆ. ಈ ರಾಜಸನಾಗಿರ್ತಕ್ಕಂತಹ ವ್ಯಕ್ತಿ ಸಾತ್ವಿಕ ಕರ್ಮನೂ ಮಾಡ್ತಾನೆ, ತಾಮಸ ಕರ್ಮನೂ ಮಾಡ್ತಾನೆ. ತಾಮಸನಾಗಿರ್ತಕ್ಕಂತಹ ವ್ಯಕ್ತಿ ಕೆಲವೊಮ್ಮೆ ಸಾತ್ವಿಕ ಕರ್ಮಗಳನ್ನು ಮಾಡ್ತಾನೆ, ರಾಜಸ ಕರ್ಮಗಳನ್ನು ಮಾಡ್ತಾನೆ. ಅದು ಯಾವಾಗ್ಲೂ ಅಲ್ಲ, ಕೆಲವೇ ಕೆಲವು. ಆದ್ರೆ ಯಾವಾಗಲೂ ಮಾಡತಕ್ಕಂತಹ ಕರ್ಮ ಅವರ ಸ್ವಭಾವಕ್ಕೆ ಅನುಗುಣವಾದ ಕರ್ಮ. ಕದಾಚಿತ್ ಸಾತ್ವಿಕ ಕುರ್ಯು ಕರ್ಮ ರಾಜಸ ತಾಮಸಂ ಅನ್ಯಚ್ಚ ತಥಾಪ್ಯೇಷಾಂ ಸ್ಥಿತಿ ಸ್ವಾಭಾವಿಕಿ ಪುನಃ ಸ್ವಂ ಕರ್ಮ ತು ಸರ್ವೇಷಾಂ ಸದೈವ ಸ್ಯಾನ್ ಮಹತ್ಫಲಂ ಅನ್ಯದಲ್ಪಫಲಂ ಚೈವ ಬಾಹುಲ್ಯಂ ತೇಷು ಲಕ್ಷಣಂ ಇತಿ ಪಾದ್ಮೆ. ನೋಡಿ, ಕೃಷ್ಣ ಸ್ಪಷ್ಟ ಹೇಳಿದ್ದಾನೆ. ಪದ್ಮಪುರಾಣ ಏನ್ ಹೇಳ್ತಾ ಇದೆ? ಸಾತ್ವಿಕರು ರಾಜಸ ತಾಮಸ ಮಾಡ್ತಾರೆ, ರಾಜಸರು ಸಾತ್ವಿಕ ತಾಮಸ ಮಾಡ್ತಾರೆ ಕರ್ಮಗಳನ್ನ ಒಂದೊಂದ್ಸಲ, ತಾಮಸರು ಸಾತ್ವಿಕ ರಾಜಸ ಕರ್ಮಗಳನ್ನು ಮಾಡ್ತಾರೆ. ಎಲ್ಲ ಇದ್ರೂ ಕೂಡ ಅವರ ಸ್ವಭಾವ ಯಾವುದೋ ಅವರ ಸ್ವಭಾವಕ್ಕೆ ಅನುಗುಣವಾದ ಕರ್ಮಗಳನ್ನ ಮಾಡಿದ್ರೆ ಮಾತ್ರ ಅವರಿಗೆ ಮುಖ್ಯವಾದ ಫಲ. ಅವರಿಗೆ ಅಸ್ವಾಭಾವಿಕವಾದ ಕರ್ಮ ಅಂದ್ರೆ ಸಾತ್ವಿಕ ರಾಜಸ ತಾಮಸ ಕರ್ಮಗಳನ್ನ ಒಂದ್ಸಲ ಮಾಡದ ಅಂದ್ರೆ ಅಲ್ಪ ಫಲ. ಹಾಗೆ ರಾಜಸರಿಗೂ ತಾಮಸರಿಗೂ ಅಷ್ಟೇ, ಅವರ ಸ್ವಭಾವಕ್ಕೆ ವಿರುದ್ಧವಾದ ಕರ್ಮಗಳನ್ನು ಯಾವಾಗಲೂ ಒಂದ್ಸಲ ಮಾಡಿಬಿಟ್ರೆ ಅದು ಅಲ್ಪ ಫಲ. ಅಂದ್ರೆ ಅವರವರಿಗೆ ಯೋಗ್ಯವಾದ ಕರ್ಮಗಳನ್ನ ಮಾಡಿದರೆ ಮಾತ್ರ ಅದು ದೊಡ್ಡ ಫಲವನ್ನ ಕೊಡುತ್ತದೆ ಎಂಬುದಾಗಿ ಪದ್ಮಪುರಾಣ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ಕೃಷ್ಣ ಹೀಗೆ ಒಂದೊಂದೇ ಹೇಳ್ತಾ ಹೇಳ್ತಾ ಮನಃಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಅನ್ನುವಲ್ಲಿ ಮೌನ ಅಂತ ಹೇಳಿ ಒಂದು ಶಬ್ದವನ್ನು ಹೇಳಿದ್ದಾನೆ. ತಪಸ್ಸಿನ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿ ಮೌನ ಅಂದ್ರೆ ಮೌನಂ ಮನನಂ. ಮೌನ ಅಂದ್ರೆ ಮನನ, ಭಗವಂತನ ಚಿಂತನೆಯನ್ನ ಅನುಸಂಧಾನವನ್ನ ಮನಸ್ಸಿನಲ್ಲಿ ಮಾಡುವುದನ್ನ ಮನನ ಅಂತ ಕರಿತಾ ಇದ್ದ. ಗೊತ್ತಾಯ್ತು ಮನನ ಅಂದ್ರೆ ಅಫಲಾಕಾಂಕ್ಷಿಭಿರ್ಯುಕ್ತೈ, ಅಫಲಾಕಾಂಕ್ಷಿಭಿ ಯುಕ್ತೈ ಅಂತ. ಯುಕ್ತೈ ಅನ್ನುವ ಶಬ್ದವನ್ನ ಒಂದು ಕಡೆ ಪ್ರಯೋಗ ಮಾಡಿ. ಏನ್ ಯುಕ್ತೈ ಅಂದ್ರೆ ಯುಕ್ತೈ ಭಗವದರ್ಪಣಾದಿ ಯೋಗ ಯುಕ್ತೈ, ಕರ್ಮಗಳನ್ನೆಲ್ಲವನ್ನ ಮಾಡ್ತಾ ಎಲ್ಲ ಮಾಡಿದ ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಮಾಡುವಂತಹ ಯೋಗದಿಂದ ಕೂಡಿದವರು. ಎಲ್ಲ ಕರ್ಮಗಳನ್ನ ಕೃಷ್ಣ, ನೋಡಿ ಎಲ್ಲ ಕರ್ಮಗಳನ್ನ ಕೃಷ್ಣಾರ್ಪಣ ಅಂತ ಹೇಳುವ ಜನ ಬಹಳ ಕಡಿಮೆ ಇದ್ದಾರೆ. ನಮಗ್ ಗೊತ್ತಾಗುತ್ತೆ ಮಾಡಿದ ಎಲ್ಲ ಕರ್ಮಗಳನ್ನು ಕೃಷ್ಣಾರ್ಪಣ ಅಂತ ಹೇಳುವಂತಹ ವ್ಯಕ್ತಿಗಳು ಬಹಳ ಕಡಿಮೆ, ಅವರು ಜಾಸ್ತಿ ಇಲ್ಲ. ಅದು ನಾವು ಚಿಂತನೆ ಮಾಡ್ಬೇಕು, ಅದನ್ನ ನಾವು ತಿಳ್ಕೊಳ್ಬೇಕಿಲ್ಲ.
ಭಗವದರ್ಪಣ ಬುದ್ಧಿಯಿಂದ ಕರ್ಮಗಳನ್ನ ಮಾಡತಕ್ಕಂಥವ್ರು ಬಹಳ ಕಡಿಮೆ. ಅದು ಯೋಗ. ಮಾಡಿದ ಎಲ್ಲ ಕರ್ಮಗಳನ್ನ ಕೃಷ್ಣಾರ್ಪಣಮಸ್ತು ಅಂತ ಅನ್ನೋದಿದೆಯಲ್ಲ, ದೊಡ್ಡ ಯೋಗ ಅದು. ಆದ್ರ ಯುಕ್ತೈಹಿ ಅಂತ ಹೇಳ್ತಾನೆ ಕೃಷ್ಣ ಅಂತವರನ್ನ. ತಾನಾದಿಶು ಸರ್ವತ್ರ ಸಮಂ ಯುಕ್ತೈಹಿ. ಕೇವಲ ತಪಸ್ಸಿನಲ್ಲಿ ಮಾತ್ರ ಅಲ್ಲ, ಕರ್ಮಗಳಲ್ಲಿ ಮಾತ್ರ. ಯಜ್ಞ ಮಾಡಬೇಕಾದ್ರೆ, ದಾನ ಮಾಡಬೇಕಾದ್ರೆ, ಈ ಎಲ್ಲ ಕಡೆಗಳಲ್ಲಿಯೂ ಕೂಡ ಭಗವಂತನ ಅರ್ಪಣವನ್ನ, ಕೃಷ್ಣಾರ್ಪಣವನ್ನ ಮಾಡ್ಲೇಬೇಕು. ಆದ್ದರಿಂದ ಓಂ ತತ್ಸದಿತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ ಅಂತ ಅನ್ನೋದನ್ನ ಹೇಳಿಬಿಟ್ಟಿದ್ದಾರೆ. ಓಂ ತತ್ಸ್ ಅನ್ನೋದು ಭಗವಂತನ ನಾಮತ್ರಯ ಅಂತ ಹೇಳಿದ್ರು. ಅದನ್ನ ಮತ್ತೆ ಹೇಳ್ತಾರೆ ಇಲ್ಲಿ. ಓಂ ತತ್ಸದಿತಿ ನಾಮ್ನಾಂ ವಿಷ್ಣು ಪ್ರಸಿದ್ಧತ್ವಾತ್. ಓಂ ತತ್ ಸತ್ ಎಂಬತಕ್ಕಂತಹ ನಾಮ ಭಗವಂತನಲ್ಲಿ ಅತ್ಯಂತ ಪ್ರಸಿದ್ಧವಾದ ನಾಮ. ದೇವರಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ನಾಮ ಯಾವುದು ಅಂತ ಕೇಳಿದ್ರೆ ಅದು ಓಂ ತತ್ ಸತ್. ಯಾಕೆ ಅಂತ ಕೇಳ್ತಾರೆ. ಓಂ ಅನ್ನೋದು ಭಗವಂತನ ಅಸಾಧಾರಣವಾದ ನಾಮ. ಯಾವುದೇ ಕರ್ಮವನ್ನು ಮಾಡ್ಲಿ, ಸ್ರವತ್ಯನೋಂಕೃತಂ ಬ್ರಹ್ಮ ಪರಸ್ತಾಚ್ಚ ವಿಶೀರ್ಯತೆ ಅನೋಂಕೃತಂ ಆಸುರಮಿತಿ ಶ್ರುತೇಹೇ ಅನೋಂಕೃತ್ಯ ಅಸುರತ್ವ ಪ್ರಸಿದ್ಧೇಹೇ ಸ್ರವತಿ ಅನೋಂಕೃತಂ ಬ್ರಹ್ಮ ಪರಸ್ತಾಚ್ಚ ವಿಶೀರ್ಯತೆ. ಕರ್ಮ ಆರಂಭ ಮಾಡುವಾಗ ಓಂ ಅಂತ ಹೇಳಿ ಕರ್ಮಗಳನ್ನ ಆರಂಭ ಮಾಡ್ಲಿಲ್ಲ ಅಂತಂದ್ರೆ, ಸ್ರವತಿ, ತೂತಾಗಿರತಕ್ಕ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ರೆ ಹೇಗೆ ಸೋರಿ ಹೋಗುತ್ತೋ ಹಾಗೆ ಕರ್ಮ ಸೋರ್ ಹೋಗ್ಬಿಡುತ್ತೆ. ಕರ್ಮ ಮುಗಿಸುವಾಗ ಕರ್ಮಾಂತ್ಯದಲ್ಲಿ ಓಂ ಅಂತ ಹೇಳಲಿಲ್ಲ ಅಂತಂದ್ರೆ ಪರಸ್ತಾಚ್ಚ ವಿಶೀರ್ಯತೆ, ಆ ಫಲ ಬಂದಿದ್ರೂ ಕೂಡ ನಾಶವಾಗ್ಬಿಡುತ್ತೆ ಫಲ. ಆದ್ದರಿಂದ ಓಂಕಾರವನ್ನ ಹೇಳದೆ ಮಾಡಿದ ಕರ್ಮ ಅದು ಆಸುರ ಕರ್ಮವಾಗಿಬಿಡತ್ತೆ. ಆದ್ದರಿಂದ ವೇದಗಳು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದೆ, ಓಂಕಾರವನ್ನ ಹೇಳದೆ ಕರ್ಮಗಳನ್ನ ಮಾಡಿಬಿಟ್ರೆ ನಮ್ಮ ಮೇಲೆ ಅಸುರರಿಗೆ ತುಂಬಾ ಪ್ರೀತಿ. ನಮಗಿಷ್ಟವಾದ ಕರ್ಮವನ್ನ ಮಾಡಿಬಿಟ್ಟ, ಓಂಕಾರ ಹೇಳಲೇ ಇಲ್ಲ ಅವನು ಅಂತ ಅಸುರರಿಗೆ ಪ್ರೀತಿ ಆಗ್ಬಿಡತ್ತಂತ. ಆದ್ದರಿಂದ ಓಂಕಾರವನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಲೇಬೇಕು. ಅನರ್ಥಜ್ಞೋದಿತೋ ಮಂತ್ರೋ ನಿರಸ್ತಸ್ತ್ರಾತಿಮಾನತಃ ಯನ್ಮಂತ್ರಸ್ಥೇನ ಕಥಿತಃ ಮಂತ್ರಾರ್ಥೋ ಜ್ಞೇಯ ಏವ ತದಿತಿ ಪೈಂಗಿಶ್ರುತೇಶ್ಚ. ಪೈಂಗಿಶ್ರುತಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ಏನಂತ? ಮಂತ್ರ ಹೇಳ್ತೇವೆ ನಾವು, ಹೇಳುವ ಮಂತ್ರದ ಅರ್ಥ ನಮಗ್ ಗೊತ್ತಿಲ್ಲ ಅಂತಂದ್ರೆ, ಮಂತ್ರ ಹೇಳುವಾಗ ಆ ಮಂತ್ರದ ಅರ್ಥ ಗೊತ್ತಿಲ್ಲದೆ ಇದ್ರೆ ಎಷ್ಟು ಹೇಳಿದ್ರೂ ಪ್ರಯೋಜನ ಇಲ್ಲ. ಯಾಕೆ ಅಂತಂದ್ರೆ ಮನನಾತ್ರಾಯತೆ ಐತಿ ಮಂತ್ರಂ ಅಂತ. ಯಾರು ಅರ್ಥವನ್ನ ತಿಳಿದುಕೊಂಡು ಹೇಳ್ತಾನೆ ಅವನನ್ನ ಕಾಪಾಡತ್ತೆ. ಆದ್ದರಿಂದ ಅದನ್ನ ಮಂತ್ರ ಅಂತ ಕರೀತಾರೆ. ಆದ್ದರಿಂದ ಪೈಂಗಿ ಶ್ರುತಿ ಹೇಳ್ತಾ ಇದೆ, ಮಂತ್ರಾರ್ಥವನ್ನ ಚೆನ್ನಾಗಿ ತಿಳಿದು ಯಾವನು ಮಂತ್ರವನ್ನ ಹೇಳ್ತಾನೋ ಅವನನ್ನ ಮಂತ್ರ ರಕ್ಷಣೆ ಮಾಡುವ ಕಾರಣದಿಂದ ಯಾರೇ ಸಾತ್ವಿಕರು ಮಂತ್ರವನ್ನ ಹೇಳಬೇಕಾದ್ರೆ ಮಂತ್ರಾರ್ಥವನ್ನ ಚೆನ್ನಾಗಿ ತಿಳಿದು ಮಂತ್ರವನ್ನ ಹೇಳಬೇಕು. ತದರ್ಥತ್ವೇನ ಫಲ ಅನಭಿಸಂಧಿ ಪೂರ್ವಕ ಕರ್ಮಣಃ ಏವ ಸಾತ್ವಿಕಾಚ. ಆದ್ದರಿಂದಲೇ ಫಲ ಪ್ರಾರ್ಥನೆ ಇಲ್ಲದೆ, ಫಲದ ಅನುಸಂಧಾನವಿಲ್ಲದೆ, ಫಲದ ಅಪೇಕ್ಷೆ ಇಲ್ಲದೆ ಕರ್ಮಗಳನ್ನ ಮಾಡತಕ್ಕಂಥದ್ದೇ ಸಾತ್ವಿಕವಾಗಿರತಕ್ಕಂತಹ ಕರ್ಮ. ಬೇರೆ ಕರ್ಮವೆಲ್ಲವೂ ಕೂಡ ರಾಜಸ ತಾಮಸ ಕರ್ಮವಾಗಿ ಬಿಡುತ್ತೆ. ರಾಜಸಸ್ಯ ವ್ಯಸದಂತರ್ ಭಾವಯೇವ. ರಾಜಸ ಕರ್ಮವೂ ಕೂಡ ತಾಮಸದಲ್ಲಿಯೇ ಸೇರಿಬಿಡುತ್ತೆ. ಯಾಕೆ ಗೊತ್ತಾ? ವಿಷ್ಣು ಶ್ರದ್ಧಾರಹಿತತ್ವಾತ್, ಭಗವಂತನ ಮೇಲೆ ಶ್ರದ್ಧೆ ಇಲ್ಲದೆ ಇರೋದ್ರಿಂದ. ಸಾತ್ವಿಕಂ ಮೋಕ್ಷದಂ ಕರ್ಮ, ರಾಜಸಂ ಶ್ರುತಿ ದುಃಖದಂ, ತಾಮಸಂ ಪಾತದಂ ಜ್ಞೇಯಂ ತತ್ಕುರ್ಯಾತ್ ಕರ್ಮ ವೈಷ್ಣವಂ. ಆಗ್ನೇಯ ಪುರಾಣ ಸ್ಪಷ್ಟವಾಗಿ ಹೇಳ್ತಾ ಇದೆ, ಸಾತ್ವಿಕವಾದ ಕರ್ಮವೇ ಮೋಕ್ಷವನ್ನ ಕೊಡುವಂಥದ್ದು. ರಾಜಸ ಕರ್ಮ ಸಂಸಾರ ದುಃಖವನ್ನ ಕೊಡುವಂಥದ್ದು. ತಾಮಸ ಕರ್ಮ ಅಂಧಂತಮಸ್ಸನ್ನ ಕೊಡುವಂಥದ್ದು. ಆದ್ದರಿಂದ ಯಾವಾಗಲೂ ಕೂಡ ವಿಷ್ಣು ಪ್ರೀತಿಕರವಾದ ಸಾತ್ವಿಕವಾದ ವೈಷ್ಣವ ಕರ್ಮಗಳನ್ನೇ ಮಾಡಬೇಕು ಅಂತನ್ನೋದು ಈ 17ನೇ ಅಧ್ಯಾಯದ ಪರಮ ತಾತ್ಪರ್ಯ ಎಂಬುದಾಗಿ ಹೇಳಿ ಆಚಾರ್ಯರು 17ನೇ ಅಧ್ಯಾಯದ ಸಮಾಪ್ತಿಯನ್ನ ಮಹಾನುಭಾವರು ಮಾಡ್ತಾ ಇದ್ದಾರೆ.
ಅಲ್ಲಿಂದ ಇನ್ನು ಮುಂದಕ್ಕೆ 18ನೇ ಅಧ್ಯಾಯ. ಎಲ್ಲ ಅಧ್ಯಾಯಗಳಲ್ಲಿ ಹೇಳಿದ ಧರ್ಮಗಳನ್ನು ಅಂದ್ರೆ ಅಲ್ಲಲ್ಲಲ್ಲಲ್ಲಲ್ಲ ಹೇಳಿಬಿಟ್ಟಿದ್ದಾರೆ. ಹೇಳಿದ ಧರ್ಮಗಳನ್ನ ನಮ್ಮಂತಹ ಅಜ್ಞಾನಿಗಳಿಗೆ ಮನಸ್ಸಿಗೆ ಚೆನ್ನಾಗಿ ಸಿಗಲಿ ಈ ವಿಷಯ ಎನ್ನುವ ರೀತಿಯಲ್ಲಿ ಈ 18ನೇ ಅಧ್ಯಾಯದಲ್ಲಿ ನಿರ್ಣಯವನ್ನ ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ. 14ನೇ ಅಧ್ಯಾಯದಲ್ಲಿ ತ್ರೈಗುಣ್ಯದ ವಿಷಯವನ್ನ ಹೇಳಿಲ್ಲ. ಆ ತ್ರೈಗುಣ್ಯವಾದಿ ಆ ತ್ರೈಗುಣ್ಯ ವಿಷಯಗಳನ್ನು ಕೂಡ ಈ 18ನೇ ಅಂದ್ರೆ ಎಲ್ಲ ಅಧ್ಯಾಯಗಳಲ್ಲಿ ಹೇಳಿದ ಅಲ್ಲಲ್ಲಲ್ಲಿ ಬಿಡಿಸಿ ಬಿಡಿಸಿ ಹೇಳಿದ ಎಲ್ಲ ಪ್ರಮೇಯಗಳನ್ನು ಸಂಕ್ಷೇಪದಲ್ಲಿ ಹೇಳಲಿಕ್ಕೆ ಬಂದಿರತಕ್ಕಂತಹ ಯಾವ ಅಧ್ಯಾಯ ಕೊನೆಯದಾಗಿರ್ತಕ್ಕಂತಹ ಈ 18ನೇ ಅಧ್ಯಾಯ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಕೃಷ್ಣ ಹೇಳ್ತಾನೆ, ಬಿಟ್ಟು ಬಿಡಬೇಕು, ತ್ಯಾಜ್ಯವಾದ ಕರ್ಮಗಳನ್ನ ಬಿಟ್ಟು ಬಿಡಬೇಕು ಅಂತ ಹೇಳ್ತಾರೆ. ಯಾರವರು? ಮನೀಷಿಣಃ. ಮನೀಷಿಣಃ ಎಂಬ ಶಬ್ದವನ್ನು ಹೇಳಿರೋದ್ರಿಂದ ಅವರು ಕೂಡ ಜ್ಞಾನಿಗಳೇ. ಬಿಡಬೇಕು ಅಂತಂದ್ರೆ ದೋಷವಂತವಾದ ಕರ್ಮಗಳನ್ನ ಬಿಡಬೇಕು ಅಂತಂದ್ರೆ ಕರ್ಮದ ಫಲವನ್ನ ಬಿಡಬೇಕು ಅಂತ ಅರ್ಥ. ಕರ್ಮದ ಸಂಘವನ್ನ ಬಿಡಬೇಕು ಅಂತ ಅರ್ಥ ಹೊರತು ಕರ್ಮವನ್ನೇ ಬಿಟ್ಬಿಡ್ಬೇಕು ಎನ್ನುವ ಅರ್ಥ ಆ ಜ್ಞಾನಿಗಳಿಗಂತೂ ಖಂಡಿತವಾಗ್ಲೂ ಇಲ್ಲ. ಅದನ್ನೇ ಕೃಷ್ಣ ಹೇಳ್ತಾನೆ ಇಲ್ಲಿ, ದ್ರವ್ಯ ಯಜ್ಞಾದೀನಾಂ ಮಧ್ಯೆ ಸ್ವೋಚಿತೋ ಯಜ್ಞ ವಿದ್ಯಾದಾನಾದಿಷು ಸ್ವೋಚಿತಂ ದಾನಂ ಸ್ವೋಚಿತಂ ತಪಶ್ಚ ಸರ್ವೈಃ ವರ್ಣಾಶ್ರಮಿಭಿಃ ಅನ್ಯೈಶ್ಚ ಕಾರ್ಯಮೇವ ಇತ್ಯರ್ಥಃ. ವಿಷ್ಣು ನಾಮ ಸ್ವಾಧ್ಯಾಯೋ ಅಂತ್ಯಾನಾಂ ಸತ್ಯೋಪವಾಸಾದಿ ತಪಶ್ಚ. ದ್ರವ್ಯ ಯಜ್ಞಗಳನ್ನ ಮಾಡ್ತಾ ಇದ್ದೇವೆ. ದ್ರವ್ಯ ಯಜ್ಞಗಳನ್ನ ಮಾಡಬೇಕಾದ್ರೆ ಅವರವರಿಗೆ ಯೋಗ್ಯವಾಗಿರ್ತಕ್ಕ ಯಜ್ಞ ಇದೆ, ವಿದ್ಯಾದಾನ ಇದೆ, ಅದೆಲ್ಲವನ್ನು ಮಾಡಬೇಕು. ದಾನ ಮಾಡುವಾಗ ಅವರವರಿಗೆ ಯೋಗ್ಯವಾಗಿರ್ತಕ್ಕ ದಾನವನ್ನು ಮಾಡಬೇಕು. ತಪಸ್ಸು ಮಾಡುವಾಗ ಅವರವರಿಗೆ ಯೋಗ್ಯವಾಗಿರ್ತಕ್ಕ ತಪಸ್ಸನ್ನು ಮಾಡಬೇಕು. ಎಲ್ಲ ವರ್ಣಾಶ್ರಮ ಧರ್ಮದವರು ಅವರವರಿಗೆ ಯೋಗ್ಯವಾದದ್ದನ್ನ ಮಾಡಲೇಬೇಕು. ಅಂದ್ರೆ ಎಲ್ಲರೂ ಎಲ್ಲವನ್ನು ಮಾಡಬಹುದು ಅಂತಲ್ಲ, ಶಾಸ್ತ್ರ ವಿಧಾನ ಮಾಡೇ ಇಲ್ಲ. ಅವರವರಿಗೆ ಏನು ಶಾಸ್ತ್ರ ವಿಧಾನ ಮಾಡತ್ತೋ ಅದನ್ನ ಮಾಡಲೇಬೇಕು. ಈಗ ಅಗ್ನಿಯಲ್ಲಿ ತುಪ್ಪ ಹಾಕೋದು ಸನ್ಯಾಸಿಗಳಿಗಿಲ್ಲ. ಸನ್ಯಾಸಿಗಳಿಗಿರ್ತಕ್ಕ ಯಜ್ಞ ಯಾವುದು ಅಂತಂದ್ರೆ ಜ್ಞಾನ ಯಜ್ಞ ಅಷ್ಟೇ. ಹಾಗೆ ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥದ್ದನ್ನು ಅವರು ಮಾಡಬೇಕು. ಮತ್ತು ಶೂದ್ರಾದಿಗಳ ಕಥೆ ಏನು ಅಂತಂದ್ರೆ ಶೂದ್ರಾದಿಗಳಿಗೆ ಭಗವಂತನ ನಾಮಸ್ಮರಣೆ, ಏಕಾದಶಿ ಮೊದಲಾದ ಉಪವಾಸ, ಇದು ಶೂದ್ರಾದಿಗಳು ಮಾಡಬಹುದಾಗಿರ್ತಕ್ಕ ತಪಸ್ಸು. ಆದ್ದರಿಂದ ಎಲ್ಲರೂ ಇವತ್ತು ಸಮಾಜ ಹಾಳಾಗಿರೋದೇ ಅದಕ್ಕೆ. ಎಲ್ಲರೂ ಎಲ್ಲವನ್ನ ಮಾಡಿಯೇ ಹೋಗಿರೋದು. ಎಲ್ಲರೂ ಎಲ್ಲವನ್ನ ಮಾಡ್ಲಿಕ್ಕೆ ಬರೋದಿಲ್ವಲ್ಲ. ಅವರವರಿಗೆ ಯೋಗ್ಯವಾಗಿರ್ತಕ್ಕಂತ ಕರ್ಮಾಚರಣೆಯನ್ನು ಅವರವರು ಮಾಡಿಬಿಟ್ರೆ ಟೆನ್ಷನ್ನೇ ಇರಲ್ಲ. ಕೃಷ್ಣ ಅದನ್ನೇ ಹೇಳೋದಿಲ್ಲಿ, ನಿಮ್ಮ ನಿಮ್ಮ ವರ್ಣಕ್ಕೆ ನಿಮ್ಮ ನಿಮ್ಮ ಆಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನ ಮಾಡಿ ಅದನ್ನ ನನಗೆ ಅರ್ಪಣೆ ಮಾಡಿ ಸುಖ ಪಡೀರಿ ಅಂತ ಕೃಷ್ಣ ಹೇಳ್ತಾ ಬರ್ತಾ ಇರೋದು ನಮಗೆ. ನಿಯತಸ್ಯತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ದುಃಖಮಿತ್ಯೇವ ಕಾರ್ಯಮಿತ್ಯೇವ ಎಂಬುವ 3 ಶ್ಲೋಕ ತಾತ್ಪರ್ಯ ಏನು ಗೊತ್ತಾ? ಸಂಘಫಲ ತ್ಯಾಗ ಮೃತೆ ಸ್ವರೂಪ ತ್ಯಾಗ ಕಾರ್ಯ ಇತಿ ಮಿಥ್ಯಾಜ್ಞಾನಾಖ್ಯ ಮೋಹ. ಬಿಡಬೇಕು ಅಂತಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಕರ್ಮಗಳನ್ನ ಮಾಡೋದನ್ನೇ ಬಿಟ್ಟು ಬಿಡ್ತಾರೆ. ಕರ್ಮಗಳನ್ನ ಮಾಡೋದನ್ನ ಬಿಡೋದಲ್ಲ, ಮತ್ತೇನ್ ಮಾಡ್ಬೇಕು? ಕರ್ಮದ ಮೇಲಿನ ಸಂಘವನ್ನ ಬಿಡಬೇಕು, ಫಲದ ಮೇಲಿನ ಆಸೆಯನ್ನ ಬಿಡಬೇಕು. ಸ್ವಯಜ್ಞಾದೀನ್ ಪರಿತ್ಯಜ್ಯ ನಿರಯಂ ಯಾತ್ಯ ಸಂಶಯಂ. ಪದ್ಮಪುರಾಣ ಸ್ಪಷ್ಟ ಹೇಳುತ್ತೆ, ನಮ್ಮ ನಮ್ಮ ಸ್ವಭಾವಕ್ಕೆ ನಮ್ಮ ನಮ್ಮ ವರ್ಣಾಶ್ರಮಕ್ಕೆ ಅನುಗುಣವಾದ ಕರ್ಮಗಳನ್ನ ನಾವು ಬಿಟ್ಟು ಬಿಟ್ರೆ ನರಕಕ್ಕೆ ಹೋಗಿ ಬಿಡ್ತೇವೆ. ಆದ್ದರಿಂದ ಮೋಹಂಬಿನ ದೃಷ್ಟ ದುಃಖಮಿತ್ಯೇವ. ಮೋಹದಿಂದ ಅಯ್ಯೋ ದುಃಖ ಆಗತ್ತಪ್ಪ, ಕಷ್ಟ ಆಗತ್ತೆ, ಮನಸ್ಸಿಗೆ ಕಷ್ಟ ಆಗತ್ತೆ, ಶರೀರಕ್ಕೆ ಕ್ಲೇಶವಾಗತ್ತೆ ಅಂತೆಲ್ಲಾ ಬಿಟ್ಟು ಬಿಟ್ರೆ
ಇಲ್ಲ. ನಮ್ಮ ನಮ್ಮ ವರ್ಣಾಶ್ರಮಕ್ಕೆ ಅನುಗುಣವಾಗಿರತಕ್ಕಂತಹ ಕರ್ಮಗಳನ್ನ ನಾವು ಅತ್ಯಂತ ಅವಶ್ಯವಾಗಿ ಮಾಡ್ಲೇಬೇಕು. ನದ್ವೇಷ್ಟ ಕುಶಲಂ ಕರ್ಮ ಅಂತ ಕೃಷ್ಣ 10ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ನದ್ವೇಷ್ಟ ಕುಶಲಂ ಕರ್ಮ ಕೇವಲಂ ದೃಷ್ಟ ದುಃಖದಂ ಜನ್ಮಾಂತರ ಕೃತೆ ಪುಣ್ಯೇ ನ ಸಜ್ಜೇತ್ ಸಾತ್ವಿಕಶ್ಚಲೆ ಯಸ್ಯಮ್ಯಕ್ ತತ್ವವಿದ್ ವಿಷ್ಣೋಃ ತದರ್ಪಣ ಧಿಯೈವತು ಫಲೇಚ್ಛಾ ವರ್ಜಿತಸ್ತಸ್ಯ ಕರ್ಮ ಬಂಧಾಯ ನೋ ಭವೇತ್ ಬಹುಲಂ ಚೇದ್ ಅಲ್ಪದೋಷಂ ಯಾವದೇವಾ ಪರೋಕ್ಷ ದೃಕ್ ಇತಿ ಚ. ಕರ್ಮಗಳನ್ನ ಮಾಡ್ತಾ ಇದ್ದಾನೆ ವ್ಯಕ್ತಿ. ಕರ್ಮಗಳನ್ನ ಮಾಡುವಾಗ ಅವನಿಗೆ ಆಗ ಸುಖ ಇಲ್ಲ. ಕರ್ಮಗಳನ್ನ ಮಾಡಬೇಕಾದ ಸುಖ ಆಗ್ತಾ ಇಲ್ಲ ಅವನಿಗೆ, ಮತ್ತೆ ದುಃಖವನ್ನೇ ಕೊಡ್ತಾ ಇದೆ. ಅಂತಹ ಅನಿಷ್ಟ ಕರ್ಮವನ್ನ ದ್ವೇಷ ಮಾಡೋದೂ ಇಲ್ಲ. ಸಾತ್ವಿಕನಾಗಿರತಕ್ಕಂತಹ ವ್ಯಕ್ತಿ ಅವನ ಜನ್ಮಾಂತರದಲ್ಲಿ ಸಂಪಾದನೆ ಮಾಡಿದಂತಹ ಅಶಾಶ್ವತವಾದ ಸ್ವರ್ಗಾದಿಗಳನ್ನ ಕೊಡುವಂತಹ ಫಲದಲ್ಲಿ ಸಂಘವನ್ನ ಇಟ್ಟುಕೊಳ್ಬಾರದು. ಆದ್ದರಿಂದ ಸಾತ್ವಿಕವಾದಂತಹ ತ್ಯಾಗ ಹೇಗಿರುತ್ತೆ ಹೇಳ್ತಾರೆ ಆಚಾರ್ಯರಲ್ಲಿ. ಯಾರು ಭಗವಂತನ ತತ್ವವನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾನೋ, ನಾನು ಮಾಡಿದ ಎಲ್ಲ ಕರ್ಮವು ಭಗವಂತನಿಗೇ ಅರ್ಪಿತವಾಗ್ಲಿ ಅಂತ ಅನುಸಂಧಾನ ಇಟ್ಟುಕೊಂಡು ಫಲದ ಮೇಲೆ ಅಪೇಕ್ಷೆ ಇಲ್ಲದೆ ಆವಾಗ ಕರ್ಮ ಮಾಡುವಾಗ ತುಂಬಾ ದುಃಖವಾದ್ರು ಅಂತಹ ಕರ್ಮಗಳನ್ನ ಯಾರು ದ್ವೇಷ ಮಾಡೋದಿಲ್ವೋ, ಅಕುಶಲವಾದ ಕರ್ಮಗಳನ್ನ ಮತ್ತೆ ಕುಶಲವಾದ ಸ್ವರ್ಗಾದಿ ಫಲಗಳನ್ನ ಕೊಡತಕ್ಕಂತಹ ಜನ್ಮಾಂತರದಲ್ಲಿ ಮಾಡಿದಂತಹ ಫಲದ ಮೇಲೆ ಅಪೇಕ್ಷೆ ಇಟ್ಕೊಳ್ಳೋದಿಲ್ವೋ ಅಂತಹ ವ್ಯಕ್ತಿ ಸಾತ್ವಿಕ. ಅಂತಹ ಸಾತ್ವಿಕನಾಗಿರತಕ್ಕ ತ್ಯಾಗಿಗೆ ಪಾಪ ಪುಣ್ಯ ಮತ್ತೆ ಪುಣ್ಯ ಪಾಪಗಳ ಮಿಶ್ರ ಅನ್ನುವಂತಹ 3 ಕರ್ಮಗಳು, ಅನಿಷ್ಟ ಇಷ್ಟ ಇಷ್ಟ ಅನಿಷ್ಟ ಮಿಶ್ರ ಎಂಬತಕ್ಕಂತಹ 3 ಫಲಗಳು ಅವನಿಗೇನು ಮಾಡೋದಿಲ್ಲ. ಅವನ ಅಪರೋಕ್ಷ ಜ್ಞಾನ ಬಂದ್ಬಿಟ್ರೆ ಅವನಿಗೆ ಯಾವ ಕರ್ಮಗಳು ಅವನನ್ನ ಬಂಧನ ಮಾಡ್ಲಿಕ್ಕೆ ಸಾಧ್ಯವಾಗೋದೇ ಇಲ್ಲ. ಅದಕ್ಕೆ ನೋಡಿ ಆಚಾರ್ಯರಲ್ಲಿ ಮತ್ತೆ 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 ಅದನ್ನೇ ಹೇಳೋದು, ಬೇರೆ ವಿಷಯವನ್ನು ಮಾತಾಡೋದೇ ಇಲ್ಲ. ಮಾಡಿದ ಕರ್ಮ ವಿಷ್ಣು ಪ್ರೀತ್ಯರ್ಥವಾಗಿ ವಿಷ್ಣು ಅರ್ಪಣ ಬುದ್ಧಿಯಿಂದ ಮಾಡ್ರಿ ಹೇಳ್ತಾಲೇ ಇದ್ದಾರೆ ನೋಡ್ರಿ ಆಚಾರ್ಯರು. ಅದು ಬಿಟ್ಟು ಬೇರೆ ವಿಷಯವನ್ನು ಆಚಾರ್ಯ ಮಾಡ್ತಾ ಇದ್ದಾರ? ಮಾತೇ ಆಡ್ತಾ ಇಲ್ಲ ಇಲ್ಲಿ. ಆಚಾರ್ಯರು ಬರೇ ಅದೇ ವಿಷಯವನ್ನೇ ಮಾತಾಡ್ತಾ ಇರ್ತಕ್ಕಂಥದ್ದು, ಬೇರೆ ವಿಷಯವನ್ನ ಆಚಾರ್ಯರು ಸ್ಪರ್ಶವೂ ಮಾಡ್ತಾ ಇಲ್ಲ ಇಲ್ಲಿ. ಮತ್ತೆ ಮತ್ತೆ ಅದನ್ನ ಹೇಳ್ತಾರೆ. ಅನಿಷ್ಟಂ ಇಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಅದೇ ತ್ಯಾಗಿ ಸಾತ್ವಿಕ ಕರ್ಮಗಳನ್ನ ಯಾರು ಭಗವಂತನಲ್ಲೇ, ಇದ್ರಲ್ಲಿ ಕೇಳಲಿಕ್ಕೆ ಬಹಳ ಏನಪ್ಪಾ ಹೀಗಿದೆ ಶುದ್ಧವಾದ ವೇದ ಅಂತ ಅನ್ಸುತ್ತೆ. ಆದ್ರೆ ಅತ್ಯಂತ ಮನಸ್ಸನ್ನ ಶುದ್ಧ ಮಾಡತಕ್ಕಂತಹ, ನಾವು ಕರ್ಮಗಳನ್ನ ಹೇಗೆ ಮಾಡ್ಬೇಕು, ಆಸೆ ಇರೋಂಥವ್ರಿಗೆ ಎಲ್ರಿಗೂ ಅಲ್ಲ, ನಾವು ಕರ್ಮಗಳನ್ನ ಹೇಗೆ ಮಾಡಬೇಕು, ಹೇಗೆ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ನಮಗೆ ತಿಳಿಸಿಕೊಡತಕ್ಕಂತಹ ಒಂದು ಅಪೂರ್ವವಾಗಿರ್ತಕ್ಕಂತಹ ಭಾಗಗಳು ಇವೆಲ್ಲ. ಲೇಟ್ ಆಗ್ಬಿಡತ್ತೆ, ಇನ್ನು ಇಷ್ಟು ಹೇಳಬಿಟ್ರೆ ಸಮಸ್ಯೆ. ಆದ್ರಿಂದ ಸಾಕಿವತ್ತಿಗಿಷ್ಟು. ನಾಳೆ ನನಗೊಂದು ಬೇರೆ ಕಾರ್ಯಕ್ರಮ ಇರೋದ್ರಿಂದ ನಾಳೆ ಪಾಠ ಇರೋದಿಲ್ಲ. ಮತ್ತೆ ನಾಡದ್ದು ಸೋಮವಾರದಿಂದ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ, ಈ ಗೀತೆಯ ಜ್ಞಾನ ನಾವು ಚಿಂತನೆ ಮಾಡಿದ್ರಲ್ಲಿ 1% ಕೂಡ ನಮಗೆ ಬಂದ್ಬಿಟ್ರೆ ಒಳ್ಳೆಯ ಫಲವಂತ ಅನ್ಕೊಡ್ಲಿಕ್ಕೆ ಸಾಧಕವಾಗತ್ತೆ. ಸಾರ್ಥಕ್ಯ ನಮ್ಗೆಲ್ಲರಿಗೂ ಬರ್ಲಿ, ಗೀತಾಜ್ಞಾನವಾಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ಮತ್ತೆ ಸೋಮವಾರ ಭೇಟಿಯಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.